ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶಪ್ರೇಮ ಹಾಗೂ ದೈವಭಕ್ತಿಯ ಮೂಲಕ ಗುರುತಿಸಿಕೊಂಡಿರುವ ಆಡುಗೋಡಿ ಮಾಜಿ ಕಾರ್ಪೊರೇಟರ್ ಮೋಹನ್ ರವರು ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯೊಂದಿಗೆ ದೈವ ಸೇವೆಯನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದ್ದಾರೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ಅದ್ದೂರಿ ಅಯ್ಯಪ್ಪ ಪೂಜೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಏರ್ಪಡಿಸಲಾಗಿತ್ತು. ಗಣ್ಯರ ಭೇಟಿ. ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿರವರು ಆಗಮಿಸಿ ದೇವರ ದರ್ಶನ ಪಡೆದರು. ಸಚಿವರ ಹಾರೈಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಭಗವಂತನು ಮೋಹನ್ ಅವರ ಕುಟುಂಬಕ್ಕೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಆಯುಷ್ಯ ಆರೋಗ್ಯ ನೀಡಿ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು. ಗೌರವ ಸಮರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವ ರಾಮಲಿಂಗಾರೆಡ್ಡಿರವರನ್ನು ಹಾಗೂ ವಿವಿಧ ಕ್ಷೇತ್ರಗಳ ಮುಖಂಡರನ್ನು ಮೋಹನ್ ರವರು ಭಕ್ತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಸಂಸ್ಕೃತಿ ಮತ್ತು ಭಕ್ತಿ ಗೀತೆಗಳು ಹಾಗೂ ಜಾನಪದ ಗೀತೆಗಳ ಗಾಯನವು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದಿತ್ತು. ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅತ್ಯಂತ ವ್ಯವಸ್ಥಿತವಾಗಿ ಭರ್ಜರಿ ಪ್ರಸಾದ ಹಾಗೂ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಜನಮೆಚ್ಚುಗೆ. ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಮೋಹನ್ ರವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದು, ಮೋಹನ್ ರವರು ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡರೂ ಅದು ಸಮಾಜದ ಹಿತದೃಷ್ಟಿಯಿಂದ ಕೂಡಿರುತ್ತದೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲೇ ಇರುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಮುಜರಾಯಿ ಸಚಿವರು ಹಾಗೂ ಸಾರಿಗೆ ಸಚಿವರು ಅವರಿಗೆ ವಿಶೇಷವಾಗಿ ಮೋಹನ್ ಸರ್ ಅವರ ಕುಟುಂಬ ಹೆಣ್ಣು ಮಕ್ಕಳು ಒಂದು ಗಂಡು ಮಕ್ಕಳು ಹಾಸ್ಟೆಲ್ನ ಸಿಬ್ಬಂದಿ ಮಕ್ಕಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ಕೇಳ್ಬೋದು. ಎಲ್ಲರೂ ಕೂಡ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ಶರಣಮಪ್ಪ ಸ್ವಾಮಿಯೇ
ಕೇಶವನ ಅಪರೂಪದ ಸುತನಾಗಿ ಭುವಿಗಿಳಿದು ಬಂದವನೇ ಶರಣಮಯ್ಯಪ್ಪ. ಆ ಶಿವನ ಕೇಶವನ ಅಪರೂಪದ ಸುತನಾಗಿ ಭುವಿಗಿಳಿದು ಬಂದವನೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲಕ್ಕೆ ದೇವತಾತ್ಮಕಂ ಸಾವಿರದ 1980ರಲ್ಲಿ ನಾನು ಮಾಲೆ ಹಾಕಿದ್ದು. 81ರಿಂದ ಪ್ರಾರಂಭ ಆಗಿದ್ದು. ಇದುವರೆಗೂ ಕೂಡ ನಾವು ಯಾವತ್ತೂ ನಿಲ್ಲಿಸಿಲ್ಲ. 46 ವರ್ಷದಿಂದ 46ನೇ ವರ್ಷ ಇದು. ನಾವು ಮನೆ ಹತ್ರ ಪೂಜೆ ಮಾಡಿ ಭಜನೆ ಮಾಡಿ ಇಲ್ಲಿಂದ ಶಬರಿಮಲೆ. ಮೊದಲು ಬಹಳ ಜನ, ಇನ್ನೂ ಇವಾಗ 1000 ಜನ ಸೇರ್ತಾರೆ, ಇನ್ನೂ ತುಂಬಾ ಜನ ಸೇರ್ತಾ ಇದ್ರು ಭಕ್ತಿಯಾಗಿ. ನಾವು ಅದೇ ಸಂಪ್ರದಾಯ ನಮ್ಮ ತಂದೆ ತಾಯಿ ಇದ್ದಾಗಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇರೋದು. ಇವತ್ತವರೆಗೂ ಕೂಡ ಮಾಡ್ಕೊಂಡ್ ಬರ್ತಾ ಇದೀವಿ. ಯಾಕಂದ್ರೆ ಅದು ನಾವು ಏನೇ ನೆನ್ಸ್ಕೊಂಡಿದೀವಿ ಈ ದೇವರ ಹೆಸರಲ್ಲಿ ಎಲ್ಲಾನು ಕೆಲಸ ಆಗಿದೆ. ಮತ್ತೆ ಬಹಳ ಜನಕ್ಕೆ ಈ ಪೂಜೆ ಮಾಡಿದಂಥವ್ರು, ಈ ಹೆಸರನ್ನ ಇಟ್ಕೊಂಡು ವ್ಯಾಪಾರಗಳು ಮಾಡಿದಂಥವ್ರು, ಮತ್ತೆ ನಮ್ಮ ಕಷ್ಟಗಳು ಏನಿದೆ ಅಂತ ಶಬರಿಮಲೆಗೆ ಹೋಗಿ ಬೆಟ್ಟ ಹಚ್ಚಿ ಅವಾಗ ಕೇಳ್ಕೊಂಡಂಥವ್ರು, ನಮ್ಮ ಕಷ್ಟನ ದೇವ್ರ ಹತ್ರ ಕೇಳ್ಕೊಂಡಂಥವ್ರಿಗೆ ಪ್ರತಿಯೊಬ್ಬರಿಗೂ ನೆರವೇರಿದೆ. ಬಹಳ ಶಕ್ತಿ ದೇವರು, ಕಲಿಯುಗದ ದೇವರಿದು. ಅಯ್ಯಪ್ಪ ಅಂದ್ರೆ ಬಹಳ ಮಹತ್ವ ಇದೆ. ನಮ್ಗಂತೂ ಒಳ್ಳೇದಾಗಿದೆ. ನಮ್ಗೆ, ನಾನು ಯಾರಿಗೆ ಹೇಳಿರ್ತೀನಿ, ನಾನು ಶಬರಿಮಲೆ ನನ್ನ ಜೊತೆಲಿ ಬಂದಂತವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೈತೆ. ಆಮೇಲೆ ಪ್ರತಿದಿನ ನಾವು ಪ್ರತಿ ಮನುಷ್ಯನು ನೋಡ್ತಾ ಇದೀವಿ. ಅದ ವಿಶೇಷವಾಗಿ ಅಯ್ಯಪ್ಪನಲ್ಲಿ ಒಂದು ಶಕ್ತಿ ಇರೋದ್ರಿಂದ ನಾವು ಶಕ್ತಿ ಇರೋರ್ಗು ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತೀವಿ. ಮತ್ತೆ ನಮ್ಮ ರಾಮಲಿಂಗ ರೆಡ್ಡಿ ಅವ್ರು ಏನಂದ್ರೆ, ಅವರು ಕೌನ್ಸಿಲರ್ ಆಗಿದ್ರು 83ರಲ್ಲಿ. ನಾನು 81ರಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು. 83ರಲ್ಲಿ ಅವ್ರು ಕೌನ್ಸಿಲರ್ ಆಗಿದ್ರು. ಕೌನ್ಸಿಲರ್ ಆದಾಗಿಂದನೂ ಬರ್ತಾರೆ. ಮತ್ತೆ ಇವತ್ತು 8 ಬಾರಿ ಶಾಸಕರಾಗಿದ್ದಾಗೂ ಬರ್ತಾ ಇದ್ದಾರೆ. ಮತ್ತೆ ಅವರೇ ಪಡೆಯಪ್ಪ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿ ಇದು ಮಾಡ್ಕೊಡ್ತಾರೆ. ಹಾಗೆ ಅವ್ರ ಕುಟುಂಬಗಳು ಬಂದೈತೆ. ಹಿಂದೆ ಕೇಂದ್ರ ಸಚಿವರಾದಂತ ಚಂದ್ರಶೇಖರ್ ಮೂರ್ತಿ ಅವರು ಬಂದು ವರ್ಷ ಬರ್ತಾ ಇದ್ರು. ಎಚ್ ವಿಶ್ವನಾಥ್ ಅವರು ಬರ್ತಾ ಇದ್ರು. ಬಹಳ ಜನ ಶಾಸಕರು ಬಂದಿದ್ದಾರೆ. ಬಹಳ ಜನ ಕಾರ್ಪೊರೇಟರ್ಗಳು, ಸ್ಥಳೀಯ ಎಲ್ಲ ಮುಖಂಡರುಗಳು, ಸ್ನೇಹಿತರು, ಕುಟುಂಬಗಳು, ವಿಶೇಷವಾಗಿ ಮಹಿಳೆಯರುಗಳು ಈ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಎಲ್ಲರೂ ಶಬರಿಮಲೆಗೆ ಹೋಗಕ್ಕಾಗಲ್ಲ. ಇವತ್ತು ಹೋಗ್ತಾ ಇದಾರೆ. ಸರ್ಕಾರ, ಕೇಂದ್ರ ಸರ್ಕಾರ, ಕೋರ್ಟ್ ಎಲ್ಲ 50 ವರ್ಷ ಆದ್ಮೇಲೆ ಮಹಿಳೆಯರು ಅಲ್ಲಿ ಹೋಗಿ ದರ್ಶನ ಪಡಿಬಹುದು ಅಂತ. ಹಿಂದೆ ದರ್ಶನ ಪಡೆಯಕ್ ಆಗ್ತಾ ಇರ್ಲಿಲ್ಲ. ಇಲ್ಲೇನ್ ಪೂಜೆ ಮಾಡ್ತೀವಿ ಅದನ್ನೇ ಕಣ್ ತುಂಬಿಸ್ಕೊಂತ ಇದ್ರು. ಅಲ್ಲಿ ಶಬರಿಮಲೆ ಯಾತ್ರೆ ಮಾಡಿದಂಗೆ ಅವ್ರಿಗೊಂದು ತೃಪ್ತಿ ಆಗ್ತಾ ಇತ್ತು. ಊಟ ಮಾಡಿ ತೃಪ್ತಿಯಾಗಿ ಹೋಗ್ತಾ ಇದ್ರು. ಇವತ್ತು ಅವ್ರಿಗೆಲ್ಲ ಅನುಕೂಲ ಸಿಕ್ಕೈತೆ. ಆಧಾರ್ ಕಾರ್ಡ್ ಅಲ್ಲಿ 50 ವರ್ಷ ಇದ್ರೆ ಪ್ರತಿಯೊಬ್ರು ಕೂಡ ಮಹಿಳೆಯರು